ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಪಟಾಯ ಸೀರೀಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆನೇ ಡಿಲೇ ಆಗ್ತಿದೆ. ಬಿಕಾಸ್ ನನಗೆ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇನ್ನು ಕಂಟಿನ್ಯೂ ಸೀರೀಸ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ದಿನ ತಗೋಬಾರ್ದು ಅಂತ. ಹಿಂದೆ ನೀವು ಅಕ್ವೇರಿಯಮ್ನ ನೋಡಿದ್ರಿ. ಅಲ್ಲಿ ಯಾವ ಥರ ಇತ್ತು ಅಕ್ವೇರಿಯಮಲ್ಲಿ ಪ್ರಾಣಿ ಪಕ್ಷಿಗಳು, ಹಾವಿನ ಮುಟ್ಟಿದ ಅನುಭವ ಹೆಂಗಿತ್ತು ಎಲ್ಲನೂ ನೋಡಿದ್ರಿ. ಈಗ ಅವತ್ತಿನ ದಿನ ನೈಟ್ ನಾವು ಒಂದು ಫೇಮಸ್ ಶೋಗೆ ಹೋಗ್ತಾ ಇದ್ದೀವಿ. ನೀವೆಲ್ಲ ತಮ್ಲೈನ್ ನೋಡಿರ್ತೀರ. ಪಟಾಯದ ಫೇಮಸ್ ಶೋ ಇದು, ಅಲ್ಕಜಾರ್ ಶೋ, ಕ್ಯಾಬ್ರೆ ಶೋ ಅಂತೆ. ಇಲ್ಲಿ ಡ್ಯಾನ್ಸ್ ಮಾಡೋರು ಯಾರು ಹುಡ್ಗಿರಲ್ವಂತೆ. ಅದೇ ಒಂಥರ ಕ್ಯೂರಿಯಾಸಿಟಿ ಯಾವ ಥರ ಇರುತ್ತೆ ಅಂತ. ಯಾಕಂದರೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ತುಂಬ ಪಟಾಯಕ್ಕೆ ಬಂದವರೆಲ್ಲ ತುಂಬ ಇಷ್ಟಪಟ್ಟು ಹೋಗೋ ಶೋ ಅಂತ ಹೇಳ್ತಾರೆ ಅಲ್ಕಜಾರ್ ಶೋನ. ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ನಮಗೆ ಟಯರ್ಡ್ ಆಗಿತ್ತು. ಹಿಂದಿನ ಜರ್ನಿ ಮಾಡಿದ್ರೂ ನಾವು ಫುಲ್ಲು ರೆಡಿ ಆಗಿಬಿಟ್ಟು ಶೋ ನೋಡೋಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿಂದ ಟುಕ್ ಬರುತ್ತೆ. ಟುಕ್ ತೊಗೊಂಡು ನಾವು ಹೋಗ್ತೀವಿ. ಒಬ್ಬರಿಗೆ ಮೋಸ್ಟ್ಲಿ 1 ತಾಯಿ ಬಾತ್ ಅಂತ ಅನಿಸುತ್ತೆ. ಅಂದರೆ ನಮ್ಮ ಕರೆನ್ಸಿಲಿ ಒಂದು 2 ಹತ್ತತ್ರ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲದ್ರದ್ದು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಎಷ್ಟಾಯಿತು ಏನು ಎತ್ತ ಅಂತ. ಸೊ ಇವಾಗ ಹೋಗ್ತಾ ಇದ್ದೀವಿ, ಎಲ್ಲರೂ ರೆಡಿಯಾಗಿದ್ದೀವಿ. ಟಯರ್ಡ್ ಇದ್ರೂ ಕೂಡ ಶೋ ನೋಡಬೇಕು, ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋದು ಒಂದಿದೆ. ಸೊ ತುಂಬ ಎಕ್ಸೈಟಾಗಿ ಇದ್ದೀವಿ ನಾವೆಲ್ಲರೂ. ಇಲ್ಲಿ ಹರಿ ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ ಅಂದರೆ ಮೋಸ್ಟ್ಲಿ ರೂಮ್ದು ಕೀ ಎಲ್ಲ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ ಅಂತ ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ಎಲ್ಲರೂ ರೆಡಿಯಾಗಿದ್ದೀವಿ, ಪೇರ್ಗಳು ಮ್ಯಾಚಿಂಗ್ ಹಾಕ್ಕೊಂಡು. ಸೊ ಟುಕ್ ಬಂದಿದೆ. ಟುಕ್ ಹತ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ ದ ಫೇಮಸ್ ಅಲ್ಕಜಾರ್ ಶೋಗೆ. ಸೊ ಶೋ ಯಾವ ಥರ ಇತ್ತು ನಿಮಗೂ ಕೂಡ ತೋರಿಸ್ತೀನಿ ಆ ಶೋನ. ಯಾಕಂದರೆ ತುಂಬ ವಿಡಿಯೋ ಮಾಡಿದ್ದೀನಿ, ಬಟ್ ಅವ್ರು ಬಿಡ್ತಾ ಇರಲಿಲ್ಲ. ಅಲ್ಲಲ್ಲಿ ಲೇಸರ್ನ ಹಾಕ್ತಾಯಿದ್ರು. ಆದರೂ ಕೂಡ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ, ನಿಮಗೆ ತೋರಿಸ್ಬೇಕು ಅಂತ. 10 ಮಿನಿಟ್ಸ್ ಮೋಸ್ಟ್ ಪ್ರಾಬಬ್ಲಿ ಬಿಡ್ತಾರೆ ವಿಡಿಯೋ ಮಾಡೋಕ್ಕೆ. ಅದಾದ ನಂತರ ಬಿಡಲ್ಲ, ಅಂದರೆ ಎಂಜಾಯ್ ಮಾಡಲಿ, ಶೋ ನೋಡಲಿ ಅನ್ನುವಂಥ ಕಾರಣಕ್ಕೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಯಿತು ಅಷ್ಟು ಆ ಶೋನ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಕಂಪ್ಲೀಟಾಗಿ ಆ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಂದ್ವಿ ಅಲ್ಕಜಾರ್ ಶೋಗೆ. ಎಷ್ಟು ಜನ ಇದ್ರು ಗೊತ್ತಾ? ಡೈಲಿ 3 to 4 ಶೋ ಏನೋ ಇರತ್ತಂತೆ. ಆನ್ಲೈನ್ ಮುಖಾಂತರನೂ ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಆನ್ಲೈನಲ್ಲಿ ಒಂದು 100-200 ಬಾಟ್ ಫ್ರೀ ಇರುತ್ತೆ ಅಂತ. ಸೊ ಡಿಸ್ಕೌಂಟು ಸಿಗತ್ತೆ ಅಂತ. ಸೊ ನಾವು ಅಲ್ಲೇ ಹೋಗಿ ತೊಗೊಂಡ್ವಿ ಟಿಕೆಟ್ನ. ಸೊ 4 ಜನ ಟಿಕೆಟ್ ತೊಗೊಂಡಿದ್ದೀವಿ, ನೀವು ನೋಡ್ಬೋದು ಇಲ್ಲಿ. ನಾವಿಗೆ ತುಂಬ ಹತ್ತಿರದಿಂದನೇ ಮೀನ್ಸ್ ಫ್ರಂಟಲ್ಲೇ ನಮಗೆ ಟಿಕೆಟ್ ಸಿಕ್ತು. ನಾವು ಸ್ವಲ್ಪ ಬೇಗ ಹೋಗಿದ್ದ ಕಾರಣ ಬರ್ತಾನೆ ಇದ್ರು. ನಮ್ಮ ಇಂಡಿಯಾದವರು ಎಷ್ಟು ಜನ ಇದ್ರು ಗೊತ್ತಾ ಅಲ್ಲಿ. ಸೊ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿದ್ದು, ಅವ್ರನ್ನೆಲ್ಲ ಮಾತಾಡ್ಸಿದ್ದು ಕೂಡ. ಸೊ ಇಲ್ಲಿ ಟಿಕೆಟ್ನ ತೋರಿಸಿ ವೆರಿಫಿಕೇಷನ್ ಮಾಡಿಸ್ಬಿಟ್ಟು ಹೋಗಬೇಕು. ಒಳಗಡೆಗೆ ಏನೂ ತೊಗೊಂಡು ಹೋಗಬೇಡಿ, ತಿಂಡಿ ತಿನಿಸು ಅಂತ ಹೇಳ್ತಾರೆ. ಅಲ್ಲೇ ವಾಟರ್ ಬಾಟ್ಲನ್ನು ಕೊಡ್ತಾರೆ. ಸೊ 1 hour 1.5 hour ಇರುತ್ತೆ. ಬಟ್ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲ್ಲ. ನಾವು ಫಸ್ಟ್ ಅಂದಾಗ ಅಯ್ಯೋ ಹೆಂಗಪ್ಪ ಕೂರೋದು ಅಂತ ಅನಿಸ್ತು. ಬಟ್ ಮುಗ್ದಿದೆ ಗೊತ್ತಾಗಲಿಲ್ಲ ಗೊತ್ತಾ. ಆ ಥರ ನಮ್ಮನ್ನೆಲ್ಲ ಹಿಡ್ದಿಟ್ಟಿತ್ತು. ಆ ಮ್ಯೂಸಿಕ್ ಇರ್ಬೋದು, ಅವ್ರ ಕಾಸ್ಟ್ಯೂಮ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ನಮಗೆ ಅನ್ಸೋದೇ ಇಲ್ಲ ಅದು ಹುಡುಗಿರಲ್ಲ ಅಂತ. ಅಷ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ನೋಡಿ ನಿಮಗೇನೆ ಗೊತ್ತಾಗತ್ತೆ. ನೋಡ್ಬಿಟ್ಟು ಕಮೆಂಟ್ ಮಾಡಿ. ನೀವು ಪಟಾಯಕ್ಕೆ ಹೋದರೆ, ಥಾಯ್ಲ್ಯಾಂಡ್ಗೆ ಹೋದರೆ ಈ ಅಲ್ಕಜಾರ್ ಶೋನ ಮಿಸ್ ಮಾಡಿದೆ ನೋಡಿ. ನಾವು ತುಂಬ ಜನ ಹೇಳಿದ್ದನ್ನು ಕೇಳಿನೇ ಹೋದ್ವಿ. ಸೊ ಒಳಗೆ ಹೋದ ತಕ್ಷಣ ಒಂದ್ಸಲ ಆಶ್ಚರ್ಯ ಆಯಿತು. ನೋಡಿ ಎಷ್ಟು ದೊಡ್ಡದಾಗಿದೆ. ಒಂದು PVR ಥಿಯೇಟ್ರನ್ನೇ ನೋಡಿದಷ್ಟು ಫೀಲ್ ಆಯಿತು ನಮಗೆ. ಸೊ ಇಲ್ಲೂ ಕೂಡ ನಿಮಗೆ ಸೀಟ್ ವೈಸ್ ಮೀನ್ಸ್ ಫ್ರಂಟ್ ಬೇಕು ಅಂತಂದರೆ, ಬಾಲ್ಕನಿಗೆ ಬೇಕು ಅಂತಂದರೆ, ಮಿಡಲ್ ಕೂರ್ತೀವಿ ಅಂತಂದರೆ ಒಂದು ಸಪ್ರೇಟ್ ಪ್ರೈಸ್ ಅಲ್ಲೂ ಕೂಡ ಇರುತ್ತೆ. ಸೊ ನಾವು ಫ್ರಂಟೇ ಬುಕ್ ಮಾಡ್ಕೊಂಡ್ವಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಚೆನ್ನಾಗಿ ಇತ್ತು, ಎಲ್ಲೂ ಬೇಜಾರು ಆಗಲಿಲ್ಲ. ಸೊ ಇನ್ನೇನು ಶೋ ಶುರುವಾಗುತ್ತೆ. ನಾವು ಬಂದಿದ್ದೀವಿ ನೋಡಿ, ಎಲ್ಲ ಕಡೆಯಿಂದನೂ ಬರ್ತಾರೆ. ಸೊ ಇದು ಮುಗಿದ ನಂತರ ಇಲ್ಲಿ ಯಾರೆಲ್ಲ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರಲ್ವ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೊಳ್ಬೋದಂತೆ. ನನ್ನ ಬಿಟ್ಟು ಇನ್ನೆಲ್ಲರೂ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಹರಿ ನನ್ನ ಜೊತೆಗೆ ಬಿಟ್ಬಿಟ್ಟು ಅವ್ರ ಜೊತೆಗೆ ಎಷ್ಟು ಆರಾಮಾಗಿ ಹೋಗಿ ನಿಂತ್ಕೊಂಡಿದ್ದಾನಂತ ನೋಡಿ. ಮೇಘ ಶಿವನ ತೆಗೆಸ್ಕೊಂಡಿದ್ದಾರೆ.
ಸೊ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನಾವು ಆಲ್ರೆಡಿ ಬಂದಿದ್ದೀವಿ, ಇನ್ನೇನು ಹೋಗ್ತಾ ಹೋಗ್ತಾ ಫಿಲ್ ಆಗುತ್ತೆ. ಈಗ ಶೋ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಡು ಬನ್ನಿ. Sawadee Khop and welcome to the world-famous Alcazar Cabaret, celebrating over 20 years of spectacular entertainment with a dazzling display of world-class performances, showmanship and choreography, magnificent costuming, stunning sets, and state-of-the-art light and sound. We invite you now to sit back, relax, and prepare to be swept away on a magical, mystical, musical journey of dance and song that spans the globe. As our performers are preparing to whisk you away to a fantasy land of sights and sounds, open your senses and let your imagination run free. And now, ladies and gentlemen, the world-famous Alcazar Cabaret is proud to present our most stunning show today. Please put your hands together and give a very warm welcome to our very talented troupe entertainers.
We wish to thank you for your patronage and hope that you enjoyed our presentation as much as we enjoyed bringing it to you. Take a moment before you leave the theater complex to take a quick look around and ensure that you have all your personal belongings with you. From all of us at Alcazar Cabaret, the singers, dancers, performers, crew, staff, and management, we wish you a safe and pleasant journey home. Don't forget to tell your friends and family about Alcazar Cabaret, and we hope to see you back with us again in the future. Bon voyage. ಓ ಮೈ ಗಾಡ್, ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲಿ ನೋಡಿದ್ರು ಜನ ಜನ ಜನ. ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಶೋ. ನಿಜವಾಗ್ಲೂ ನಾವು ಹೋಗಿಲ್ಲ ಅಂತಂದರೆ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ನಾನು ಹೇಳ್ದಲ್ಲ ಮೊದಲೇ ಹೆಂಗೆ ಟೈಮ್ ಪಾಸ್ ಮಾಡಬೇಕು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿತ್ತು ನನಗೆ. ಅಂದರೆ ನಿದ್ದೆ ಬರ್ತಿರುತ್ತೆ, ನಿದ್ದೆ ಇಲ್ಲ. ಅವತ್ತು ಮಾರ್ನಿಂಗ್ ಅಷ್ಟೇ ಬಂದಿದ್ದು. ಬಂದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿದ್ದು ಆ್ಯಂಡ್ ಸಿಟಿ ರೌಂಡ್ಸ್ಗೆ ಹೋಗಿದ್ದಲ್ವ. ಸೊ ಹಂಗಾಗಿ ಸ್ವಲ್ಪ ಹೆಂಗಿರುತ್ತೋ ಏನೋ ದುಡ್ಡು ವೇಸ್ಟ್ ಆಗಿಬಿಟ್ರೆ ಅಂತ ಅನ್ನಿಸ್ತು. ನೋಡಿ ಅಲ್ಲಿ ಬಾಲ್ಕನಿಲೆಲ್ಲ ಇದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ಎಲ್ಲ ಹೊರಗೆ ಬರ್ತಾ ಇದ್ದೀವಿ ನೋಡಿ. ಹೊರಗೆ ಬಂದಾಗ ಅಲ್ಲಿ ಡ್ಯಾನ್ಸ್ ಮಾಡಿರ್ತಾರಲ್ಲ, ಆ ಶೋನಲ್ಲಿ ಇದ್ದವರು ಲಾಸ್ಟಲ್ಲಿ ನೀವು ನೋಡಿದ್ರಿ ಅಲ್ವಾ, ಬಂದು ಎಲ್ಲ ಸಾಲಿಗೆ ನಿಂತ್ಕೊಂಡು ನಮಸ್ತೆ ಮಾಡಿದ್ರು. ಅವರೆಲ್ಲ ಇಲ್ಲಿ ಫೋಟೋಗೆ ನಿಂತ್ಕೊಂಡಿರ್ತಾರೆ. ನಾವು ಅಂದ್ಕೊಂಡ್ವಿ ಸುಮ್ಮನೆ ನಿಂತ್ಕೊಂಡಿದ್ರೆ ಫೋಟೋ ತಕ್ಕೋಬೋದು ಅಂತ. ಅವರೇ ಕರೀತಾರೆ ಆಯಿತಾ, ಬನ್ನಿ 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 ಅಂತ ಕರೀತಾರೆ. ಸೊ ನಾವೇ ಫೋಟೋ ತೆಗಿತೀವಿ ಅಂತ ಹೇಳಿದ್ರು ಅವ್ರು ಕೊಡೋರ್ಗೇ ಕೊಟ್ಬಿಟ್ಟು ಫೋಟೋ ತೆಗಿಸ್ತಾರೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು. ನಮ್ಗೆ ಯಾರೋ ಫೋಟೋ ತೆಗಿಲಿಕ್ಕೆ ಮೊಬೈಲ್ ಕೊಟ್ಟಿದ್ರು, ಅವರೇ ಬಂದು ಅದನ್ನ ತೊಗೊಂಡು ಹೋದರು, ಅವರೇ ತೆಗಿತಾರೆ ಅಂತ. ಸೊ ಒಂದು ಫೋಟೋಗೆ 100 ತಾಯಿ ಬಾಟ್ ಥರ ಇಲ್ಲಿ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಳ್ಬೇಕು ಅವ್ರಿಗೆ. ಅವ್ರು ಕರೀತಾರೆ ಎಲ್ರಿಗೂ ಬನ್ನಿ 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 ಅಂತ. ನನಗೆ ಯಾಕೋ ಒಂಥರ ಭಯ ಆಯಿತು, ನಾನು ಹೋಗಲಿಲ್ಲ ತೆಗೆಸ್ಕೊಳ್ಳೋಕ್ಕೆ. ಹರಿ ತೆಗ್ಸ್ಕೊಂಡಿದ್ದಾನೆ. ಯಾರ ಹತ್ರ ತೆಗ್ಸ್ಕೊಂಡಿರ್ಬೋದು ಗೆಸ್ ಮಾಡಿ. ಇನ್ನೇನು ಗೆಸ್ ಮಾಡ್ತೀರಾ, ತಮ್ನೈಲಲ್ಲಿ ಆಲ್ರೆಡಿ ನೋಡಿರ್ತೀರ. ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ಒಳ್ಳೆ ಫೀಲ್ ಕೊಡ್ತು. ತುಂಬ ಅಯ್ಯೋ ಹೆಂಗಿರುತ್ತೋ ಕ್ಯಾಬ್ರೆ ಅಂದರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ವಿ. ಸೊ ಏನೂ ವಲ್ಗರ್ ಆಗಿಲ್ಲ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇದ್ರೆ ಈ ಕಾಸ್ಟ್ಯೂಮ್ ಹಾಕ್ಕೊಂಡಿರೋರು ಹುಡುಗಿ ಹಾಗೆ ಹುಡುಗ ಎರಡ್ರದ್ದು ಪರ್ಫಾರ್ಮ್ ಮಾಡಿದ್ರು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಡೈಲಿ ನಡೆಯುತ್ತಂತೆ ಈ ಶೋ. 20 ವರ್ಷದಿಂದನೂ ನಡೀತಾ ಇರುವಂಥ ಶೋ ಅಂತ ಹೇಳ್ತಾರೆ. ಸೊ ಪಟಾಯಾಗೆ ಹೋದವರು, ಥೈಲ್ಯಾಂಡ್ಗೆ ಹೋದವರು ಈ ಶೋನ ಪ್ರತಿಯೊಬ್ಬರು ಮಿಸ್ ಮಾಡಿರಲ್ಲ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹರಿ ಫೈನಲಿ ಒಬ್ಬರ ಜೊತೆ ಫೋಟೋ ತಗೊಳಕ್ಕೆ ನಿಂತ್ಕೊಂಡಿದ್ದಾನೆ. ಚೆನ್ನಾಗಿದ್ದಾರೆ ಅವರು, ಚೆನ್ನಾಗಿದ್ರು ನೋಡೋಕ್ಕೆ ಕೂಡ. ಇಲ್ಲಿ ಅವರ ಜೊತೆಗೇ ಶಿವು ಹಾಗೆ ಮೇಘ ಇಬ್ಬರೂ ಕಪ್ಪಲ್ಸು ತೆಗ್ಸ್ಕೊಳ್ತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ಅನ್ಸೋದೇ ಇಲ್ಲ ಆಯಿತಾ ಅವರು ಹುಡುಗಿ ಅಲ್ಲ ಅಂತ. ಅಷ್ಟು ಚೆನ್ನಾಗಿದ್ದಾರೆ, ಅಷ್ಟು ಚೆನ್ನಾಗಿ ರೆಡಿಯಾಗಿ ಮೇಕಪ್ ಮಾಡಿಕೊಂಡು ಏನೋ ಒಂಥರ ಚೆನ್ನಾಗಿ ಅನಿಸ್ತಾಯಿದ್ರು. ನಾನೇ ಫೋಟೋ ತೆಗಿತಾ ಇದ್ದೀನಿ ನೋಡಿ. ಹರಿನ ಹುಡುಗಿ ಜೊತೆಗೆ ನಿಲ್ಲಿಸ್ಬಿಟ್ಟು, ಮೀನ್ಸ್ ಅವ್ರ ಜೊತೆಗೆ ನಿಲ್ಲಿಸ್ಬಿಟ್ಟು ನಾನೇ ಫೋಟೋ ತೆಗಿತಾ ಇದ್ದೀನಿ. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ರೋಡೆಲ್ಲ ಏನು ಚೆನ್ನಾಗಿದೆ ನೋಡಿ ನೋಡೋಕ್ಕೆ. ನೈಟ್ ಲೈಫೇ ಚೆನ್ನಾಗಿರುತ್ತೆ ಅಂತಾರೆ ಪಟಾಯ. ಬಟ್ ನಾವೆಲ್ಲೂ ನೈಟ್ ಲೈಫ್ಗೆ ಹೋಗಲಿಲ್ಲ, ನಮ್ಮದು ಸುತ್ತಾಟನೇ ಆಗೋಯ್ತು. ಯಾವ ಸ್ಟ್ರೀಟ್ಗೂ ನಾವು ಹೋಗಿಲ್ಲ. ನಾವು ಎಂಜಾಯ್ ಮಾಡಬೇಕಂತ ಅಂದ್ಕೊಂಡು ಹೋಗಿದ್ದು, ಆರಾಮಾಗಿ ಹೋದ್ವಿ. ಸೊ ಈಗ ಬೀಚ್ ಕಡೆಯಿಂದ ನಮ್ಮ ರೂಮ್ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ನೈಟ್ ನೋಡಿ ಬೀಚ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಅಲ್ಲಲ್ಲಿ ಕ್ರೂಸ್ಗಳು ಕಾಣಿಸ್ತಾ ಇದೆ ನಿಮಗೆ. ಗೋವಾದಲ್ಲೂ ಹೀಗೆಲ್ಲ ಇರತ್ತಂತೆ. ನಾನು ಗೋವಾನೂ ನೋಡಿಲ್ಲ. ಸೊ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮಗೆ ಟಯರ್ಡ್ ಆಗಿತ್ತು. ಸೊ ಇನ್ನೊಂದು ದಿನ ಬರೋಣ, ಹೆಂಗೂ ನೆಕ್ಸ್ಟ್ ಡೇ ನಾವು ಅಲ್ಲೇ ಸುತ್ತಾಡಬೇಕು, ಓಡಾಡಬೇಕು, ಅವಾಗಲೇ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ನಮ್ಮ ರೂಮಿಗೆ ಬೀಚ್ ಸ್ವಲ್ಪ ನಿಯರ್ ಆಗ್ತಾಯಿತ್ತು. ಬಟ್ ತುಂಬ ಜನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಅಲ್ಲಿ ಕತ್ಲಾದ್ರೂ ಎಲ್ಲರೂ ಆರಾಮಾಗಿ ಮಾರ್ನಿಂಗ್ ಥರನೇ ಓಡಾಡ್ತಾ ಇರ್ತಾರೆ. ಬಟ್ ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಪಟಾಯ ಟ್ರಿಪ್ನ. ನಮಗೆಲ್ಲೂ ಬೇಜಾರಾಯಿತು ಅಂತ ಅನ್ನಿಸ್ಲಿಲ್ಲ. ಇನ್ನೊಂದು ಸಲ ಕರ್ಕೊಂಡೋದ್ರೆ ನಮ್ಮ ಯಜಮಾನ್ರು ನಾವು ಮತ್ತೊಂದು ಸಲ ಥೈಲ್ಯಾಂಡ್ ಟ್ರಿಪ್ಗೆ ಹೋಗ್ತೀವಿ. ಸೊ ನಮಗೆ ಇಂಡಿಯಾ ಫುಡ್ ಎಲ್ಲೂ ಸಿಕ್ಕಿರಲಿಲ್ಲ. ಅಂತೂ ಇಂತೂ ಒಂದು ರೆಸ್ಟೋರೆಂಟ್ ಹುಡ್ಕೊಂಡು ಹೋದ್ವಿ. ಪಟಾಯದಲ್ಲಿ ಇದೆ ತುಂಬ ಇಂಡಿಯನ್ಸ್ ಫುಡ್. ಬಟ್ ನಮಗೆ ಅದು ಮಸಾಲ ಅದು ಇದು ಅಡ್ಜಸ್ಟ್ ಆಗೋಲ್ಲ. ನಾನಂತೂ ಬರೀ ಬೆಡ್ ಜಾಮಲ್ಲೇ ಇದ್ದೆ. ಇಲ್ಲೆಲ್ಲ ಒಂದು ಸ್ವಲ್ಪ ಫುಡ್ ಅಂತ ನೋಡಿದ್ವಿ, ಅದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಪಟಾಯ ಫಸ್ಟ್ ಡೇ ಕಂಪ್ಲೀಟಾಗಿ ಮುಗಿಸಿದ್ವಿ. ಒಂದು ನಿಮಿಷನೂ ವೇಸ್ಟ್ ಮಾಡಲಿಲ್ಲ. ಟೈಮ್ ವೇಸ್ಟ್ ಮಾಡ್ದಿರ ನಾವು ಮೊದಲನೇ ದಿನದ ಪಟಾಯ
ಥೈಲ್ಯಾಂಡ್ ಟ್ರಿಪ್ನ ಮುಗಿಸಿದ್ದೀವಿ. ನಾಳೆ ಎಲ್ಲಿಗೆ ಹೋಗ್ತೀವಿ? ಟೈಗರ್ ಪಾರ್ಕಿಗೆ ಹೋಗ್ತೀವಿ. ನಾನು ತುಂಬ ಇಷ್ಟಪಟ್ಟು ಬಂದಿರೋದೇ ಟೈಗರ್ನ ಟಚ್ ಮಾಡಬೇಕು ಅಂತ. ಹೆಂಗಿರುತ್ತೆ ಫೀಲ್ ದೇವರಾಣೆಗೂ ಗೊತ್ತಿಲ್ಲ. ನಾಳೆ ಹೋಗೋಣ, ನನ್ನ ಜೊತೆಗೆ ಬನ್ನಿ. ನಾಳೆ 2ನೇ ದಿನ ಯಾವ ಥರ ಇರುತ್ತೆ ಅಂತ ಒಂದು 2 ಪ್ಲೇಸ್ನ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಮ್ಮ ಐಟಿನರಿಯಲ್ಲಿ. ಸೊ ನೋಡೋಣ ನಾಳೆ ಯಾವ ಥರ ಹೋಗುತ್ತೆ ಅಂತ. ಇದು ನನ್ನ ಡೇ 1ನ ಕೊನೆಯ ವೀಡಿಯೋ. ಇದು ಡೇ 1ನಲ್ಲಿ ಕೊನೆಯ ವೀಡಿಯೋ. ಸೊ ನೋಡ್ತಾ ಇರಿ, ಸೀರೀಸಲ್ಲಿ ಬರುತ್ತೆ, ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಥೈಲ್ಯಾಂಡ್ಗೆ ಹೋದರೆ ಒಂದ್ಸಲ ಅಲ್ಕಜರ್ ಶೋನ ಮಿಸ್ ಮಾಡದೆ ನೋಡಿ. ಒಳ್ಳೆ ಶೋ, ತುಂಬ ಎಂಟರ್ಟೈನಿಂಗ್ ಆಗಿದೆ. ಸೊ ಈ ವಿಡಿಯೋನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೆಚ್ಚು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್.